ಹೊಳೆನರಸೀಪುರ ಪಟ್ಟಣದ ನಗರ ಪೊಲೀಸ್ ಠಾಣೆಯಲ್ಲಿ ವಕೀಲ ದೇವರಾಜೇಗೌಡ ವಿರುದ್ಧ ಪ್ರಕರಣ ಸಂಬಂಧ ನ್ಯಾಯಾಧೀಶರು 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಹೊಳೆನರಸೀಪುರ ಪಟ್ಟಣದ ನಗರ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತ ಮಹಿಳೆಯೊಬ್ಬರು ವಕೀಲ ದೇವರಾಜೇಗೌಡ ವಿರುದ್ಧ ಏಪ್ರಿಲ್ 1ರಂದು ನೀಡಿದ್ದ ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಬಂಧ ಪರಸ್ಥಳಕ್ಕೆ ತೆರಳುತ್ತಿದ್ದ ವಕೀಲ ದೇವರಾಜೇಗೌಡರನ್ನು ಹಿರಿಯೂರಿನಲ್ಲಿ ಬಂಧಿಸಿ ಶನಿವಾರ ಸಂಜೆ ನ್ಯಾಯಾಧೀಶರ ಮನೆಯಲ್ಲಿ ಹಾಜರುಪಡಿಸಿದಾಗ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಹಾಗೂ JMFC ಸಿದ್ದರಾಮ ಎಸ್ ಅವರು 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದರು. ವಕೀಲ ದೇವರಾಜೇಗೌಡರ ಪರ ವಕೀಲರಾದ ಸುನಿಲ್ ಮಾತನಾಡಿ, ವಾಟ್ಸಪ್ನಲ್ಲಿ ಇವರದು ಏನೇನು ಆಗಿತ್ತೋ ನಂತರ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ವಕೀಲ ದೇವರಾಜೇಗೌಡರು ಹನಿ ಟ್ರ್ಯಾಪ್ ದೂರು ದಾಖಲಿಸುತ್ತಾರೆ. ನಂತರ ಅವರು ಜಾತಿ ನಿಂದನೆ ಪ್ರಕರಣ ದಾಖಲಿಸುತ್ತಾರೆ. ಅದು ವಿಫಲರಾದ್ದರಿಂದ ಈ ದೂರು ಕೊಟ್ಟು ಸಿಕ್ಕಿಸಲು ನೋಡುತ್ತಾರೆ. ಇದು ಜಾಮೀನು ದೊರೆಯುವ ಪ್ರಕರಣ ಎಂದು ತಿಳಿದಾಗ ಒಂದು ಹೇಳಿಕೆ ಕೊಡಿಸುವ ನಂತರ ಪೊಲೀಸರು ಕರೆತಂದು ಬಂಧನ ಪ್ರಕ್ರಿಯೆ ಪೂರ್ಣಗೊಳಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ ಎಂದು ತಿಳಿಸಿದರು. ವಕೀಲ ಚಂದ್ರಶೇಖರ್ ಮಾತನಾಡಿ, 1 ತಿಂಗಳ ಮುಂಚೆ ನೀಡಿದ ದೂರು ಸಂಬಂಧ ತನಿಖೆ ನಡೆಸಿಲ್ಲ ಅಥವಾ ಏಕೆ ವೈದ್ಯಕೀಯ ತಪಾಸಣೆ ಮಾಡಿಸಲಿಲ್ಲ ಎಂದು ಪ್ರಶ್ನಿಸಿ, ಹುನ್ನಾರ ನಡೆದಿದೆ. ಇದೆಲ್ಲ ಒಂದು ಆಟ. ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ. ನಾವು ತಪ್ಪು ಮಾಡಿದ್ದರೆ ಶಿಕ್ಷೆ ಅನುಭವಿಸುತ್ತೇವೆ ಎಂದರು. ನ್ಯಾಯಾಂಗ ಬಂಧನದ ನಂತರ ಪೊಲೀಸರು ಪುನಃ ಅಪೀಲ್ ಹೋಗಿ ದೇವರಾಜೇಗೌಡರನ್ನು ವಶಕ್ಕೆ ನೀಡುವಂತೆ ಮನವಿ ಮಾಡಬಹುದು. ಅವರ ಮನವಿಯಲ್ಲಿ ಸತ್ಯಾಂಶವಿದೆ ಎಂದು ನ್ಯಾಯಾಧೀಶರಿಗೆ ಮನವರಿಕೆಯಾದಲ್ಲಿ ಅವರ ಮನವಿ ಪುರಸ್ಕರಿಸುತ್ತಾರೆ. ಇಂದೂ ಸಹ ಪೊಲೀಸರು ತನಿಖೆ ಇನ್ನೂ ಬಾಕಿ ಇರುವ ಕಾರಣ ಪೊಲೀಸರ ವಶಕ್ಕೆ ಒಪ್ಪಿಸುವಂತೆ ಮನವಿ ಮಾಡಿದರು. ನಾವು ನ್ಯಾಯಾಧೀಶರಿಗೆ ವಾಸ್ತವಾಂಶ ತಿಳಿಸಿದ ನಂತರ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಇದು ನಮ್ಮ ಮೊದಲ ಗೆಲುವು ಎಂದರು. ದೂರು ಕೊಟ್ಟಿದ್ದಾರೆ ಅವ್ರ ವಿರುದ್ಧ. ಹೌದು, ಈಗ ಏನಾಗಿದೆ, ಇವ್ರದ್ದು ಏನೇನು ವಾಟ್ಸಪ್ಪಲ್ಲಿ ಏನೇನಾಗಿದೆಯೋ ಅದರಿಂದ ಅವ್ರ ಸಂತ್ರಸ್ತೆ ಇವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಇದು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ದೇವರಾಜೇಗೌಡರು ಹನಿ ಟ್ರ್ಯಾಪ್ ಕೇಸ್ ಬುಕ್ ಮಾಡಿದ್ದಾರೆ ಹೆಬ್ಬಾಳ್ ಸ್ಟೇಷನಲ್ಲಿ. ಅದಾದ ನಂತರ ಇವರೇನು ಮಾಡ್ತಾರೆ, ಒಂದು ಅಟ್ರಾಸಿಟಿ ಕೇಸ್ ಹಾಕ್ತಾರೆ. ಜಾತಿ ನಿಂದನೆ ಮಾಡಿದ್ದಾರೆ, ನಮಗೆ ಬಂದು ಎಲ್ಲ ಬಾಯಿಗೆ ಬಂದು ನಮ್ಗೆ ಬೈದು ಎಲ್ಲ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಅಟ್ರಾಸಿಟಿ ಕೇಸ್ ಹಾಕ್ತಾರೆ. ಅದರಲ್ಲಿ ವಿಫಲರಾಗಿರೋದ್ರಿಂದ ಏನು ಮಾಡ್ತಾರೆ, ಈ ಕಂಪ್ಲೇಂಟ್ ಈ ದೂರನ್ನು ಕೊಟ್ಟು ಅವ್ರಿಗೆ ಇದರಲ್ಲಿ ಶಿಕ್ಷಕ್ಕೆ ನೋಡ್ತಾರೆ. ಯಾವಾಗ ಇದರಲ್ಲಿ ಇದೆಲ್ಲ ಬೇಲಬಲ್ ಅಫೆನ್ಸ್ ಅಂತ ಗೊತ್ತಾಯಿತು, ಅದಾದಮೇಲೆ ಏನು ಮಾಡ್ತಾರೆ, 376 ಸಬ್ ಕ್ಲಾಸ್ 1 ಅಟ್ರಾಕ್ಟ್ ಆಗೋಂಗೆ ಒಂದು ಸ್ಟೇಟ್ಮೆಂಟ್ ಕೊಡಿಸ್ತಾರೆ. ಕೊಡಿಸಿದ ನಂತರ ಅವ್ರನ್ನೇನು ಮಾಡ್ತಾರೆ, ಇಮಿಡಿಯೇಟಾಗಿ ಪೊಲೀಸ್ನವ್ರು ಕರ್ಕೊಂಡ್ಬಂದು ಅರೆಸ್ಟ್ ಪ್ರೊಸೀಜರ್ ಮಾಡಿ ಈಗ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಮ್ಯಾಜಿಸ್ಟ್ರೇಟ್ನವರು ಈಗ JC ಕಸ್ಟಡಿಗೆ ರಿಮ್ಯಾಂಡ್ ಮಾಡಿದ್ದಾರೆ. ಅದು ಇನ್ವೆಸ್ಟಿಗೇಷನ್ ಒಂದು ನಿಮಗೆ ಜನರಲ್ಲಾಗಿ ನಾವು ಹೇಳ್ತಿರೋದು. ಈಗ ಪಬ್ಲಿಕ್ಸ್ ನೋಡ್ತಾ ಇರ್ತಾರೆ, ಏನು ಮಾಡ್ತಾರೆ ಅಂತಂದರೆ ಏನೋ ಮಾಡೋಕ್ಕೋ ಏನೋ ಮಾಡ್ತಾರೆ ಸರ್. 1 ತಿಂಗಳ ಮುಂಚೆ ಯಾವುದೇ ರೇಟ್ ಕೇಸ್ ಇಲ್ಲ ಅಂತ ಅವಳೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 1 ತಿಂಗಳ ನಂತರ ನಿಂತ್ಕೊಂಡು ಇವರು ಬೆಂಗಳೂರು ಓಡಾಡ್ತಿರೋ ಮೀಡಿಯಾ ಮುಂದೆ ರೇಟ್ ಕೇಸ್ ಆಗ್ತದೆ ಸರ್. ನಿಮ್ಮ ಈಗ ಸ್ಪಷ್ಟವಾದ ಇರೋಂಥದ್ದು 376 ಇದು ಫೋರ್ಸಿಬಲ್ ಮಾಡಿದ್ದಾರೆ. ಅವ್ರು ಕಂಪ್ಲೇಂಟ್ ಕೊಟ್ಟು ಏಪ್ರಿಲ್ 1 ಅವತ್ತೇ ಕೊಡ್ಬೋದಿತ್ತು ತಾನೆ. 1 ತಿಂಗಳು ಗಂಟೆ ಪೊಲೀಸ್ನವ್ರು ಸಹ ಇನ್ವೆಸ್ಟಿಗೇಷನ್ 164 ಮಾಡ್ತಾರೆ, ಅವ್ರು ಮೆಡಿಕಲ್ ಟ್ರ್ಯಾಕ್ ಮಾಡ್ತಿಲ್ಲ. ಇದೆಲ್ಲ ಸರ್ ಗೇಮು. ಏನು ಆಗಲ್ಲ, ಕಾನೂನು ಯಾರು ಕೊಟ್ಟಾರ ಸರ್. ನಾವು ತಪ್ಪು ಮಾಡಿದ್ರೆ ನಾವು ಶಿಕ್ಷೆ ಅಂತ ಮತ್ತೆ ಪೊಲೀಸ್ ಕಸ್ಟಡಿ ಕೇಳ್ತಾರೆ ಸರ್. ಯಾವಾಗ ಕೇಳ್ತಾರೆ ಈಗ ಯಾವಾಗ ಅವ್ರದ್ದು ರಿಮ್ಯಾಂಡ್ ಮುಗಿದ ನಂತರ ಅಪ್ಲಿಕೇಶನ್ ಯಾವಾಗ ಮುಗಿದ ನಂತರ ಅವರು ಕೋರ್ಟಿಗೆ ಅಪ್ಲಿಕೇಶನ್ ಹಾಕಿ ಕೇಳೋಂಥ ಸಾಧ್ಯತೆ. ಏನು ಪರ್ಪಸ್ಗೆ, ಏನಕ್ಕೋಸ್ಕರ ನಾವು ಅವ್ರನ್ನ ಪೊಲೀಸ್ ಕಸ್ಟಡಿ ತಗೋಬೇಕು ಅಂತ ಕೇಳ್ತಾರೆ. ಅದು ನ್ಯಾಯಾಧೀಶರಿಗೆ ಮನವರಿಕೆ ಆದಾಗ ಅವ್ರು ಏನು ಕೊಡಬೇಕೋ ಕೊಡಬಾರ್ದು, ಅವ್ರು ಕೇಳ್ತಿರೋದು ಕರೆಕ್ಟ್ ಇದೆ ಅಂತಂದರೆ ಕೊಡ್ತಾರೆ, ಕರೆಕ್ಟ್ ಇಲ್ಲ ಅಂತಂದ್ರೆ ಇಲ್ಲ. ಆಲ್ಮೋಸ್ಟ್ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿದೆ ಸರ್. ಮತ್ತೆ ಅವ್ರನ್ನ ಪೊಲೀಸ್ ಕಸ್ಟಡಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗಲೂ ಸ್ಟ್ರಾಂಗ್ ಆಗಿ ನಮ್ಮ ಪೊಲೀಸ್ ಕಸ್ಟಡಿ ಅಟ್ಲೀಸ್ಟ್ ಒಂದು 3-4 ಡೇಸ್ ಅವ್ರು ಕೇಳಿದ್ರು. ಅದಕ್ಕೆ ನಾವು ನೀತಿ ನ್ಯಾಯಾಧೀಶರು ಮುಂದೆ ಹೇಳಿದ್ದೀವಿ, ಯಾಕಂದರೆ ಎಲ್ಲ ಆಲ್ಮೋಸ್ಟ್ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿದೆ ಅಂತ. ಸೊ ಹಾಗಾಗಿ ನ್ಯಾಯಾಧೀಶರು ಕೊಟ್ಟಿಲ್ಲ ಸರ್, ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ. ಇದು ನಾವು ಫಸ್ಟ್ ಗೆಲ್ಲುವಂತ.